ಮೊದಲನೇದಾಗಿ ನಾನು ಇವತ್ತು ಟೀಸರ್ ನೋಡಿದೆ, ಅದು ಇಷ್ಟ ಆಯಿತು ಅಂತ ಅನ್ಕೋತೀನಿ. ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾಕಂದರೆ ಈ ಟೀಸರ್ನ ಇವತ್ತು ಸಕ್ಸಸ್ ಮೀಟ್ ಮಾಡೋಕ್ಕೆ ಕಾರಣ ನಿಮ್ಮ ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು, ಅಥವಾ ಇಂಡಸ್ಟ್ರಿಯಿಂದ ಇರ್ಬೋದು, ನಮ್ಮ ಸ್ನೇಹಿತರು ಇರ್ಬೋದು, ತುಂಬ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸು, ಜೊತೆಗೆ ನನಗೆ ಇಷ್ಟು ಯುನೀಕಾಗಿ ಬಂದಿದೆ ಅನ್ನೋದ್ರಲ್ಲಿ ಒಳ್ಳೆ ತುಂಬ ಚೆನ್ನಾಗಿ ನನಗೆ ಜೋಶ್ ಕೊಟ್ಟರು. ಒಬ್ಬ ನಿರ್ದೇಶಕನಿಗಾಗಲಿ ನಟನಿಗಾಗಲಿ ಮೊದಲನೇ ಬೇಕಾಗಿರೋದು ಒಂದು ಸಕ್ಸಸ್ಸು. ಆ ಸಕ್ಸಸ್ಗೋಸ್ಕರ ಹಲವಾರು ವರ್ಷಗಳ ತಪಸ್ ಮಾಡ್ತಾರೆ. ಸೊ ಇದೇನಂದರೆ ನನಗೆ ಈ ಟೀಸರ್ನಲ್ಲಿ ಆ ಸಕ್ಸಸ್ ಸಿಕ್ತು, ಅದನ್ನ ಆ ಖುಷಿ ಹಂಚ್ಕೊಳ್ಳೋಕ್ಕೆ ನಿಮ್ಮ ಹತ್ರ ನಾನು ಬಂದೆ. ಇದು ನನ್ನ ಕಣಂಜರ್ ಸ್ಟಾರ್ಟ್ ಆಗಿದ್ದು ನನಗೆ ಆಲ್ಮೋಸ್ಟು ಇದೊಂದು ಕಣಂಜರ್ ಸಿಗೋಕ್ಕೆ ನನಗೊಂದು 13,000 ಕಿಲೋಮೀಟರ್ ನಾನು ಜರ್ನಿ ಮಾಡಿದೆ. ಯಾಕೆಂದರೆ ನನಗೊಂದು ಪ್ಲೇಸ್ಗೋಸ್ಕರನೇ ಅಥವಾ ನಾನೊಂದು ಲೊಕೇಶನ್ಗೋಸ್ಕರ ಸುಮಾರು ನಾನು ಪ್ರತಿಯೊಂದೂ ಹೊಸದಾಗಿ ಏನಾದರೂ ತೋರಿಸ್ಬೇಕು ಅಂತ ಹೋದಾಗ ಎಲ್ಲೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಹುಡ್ಕೊಂತ ಹೋದಾಗ ನನಗೊಂದು ಕಾರ್ಕಳದ ಹತ್ರ ಒಂದು ಕಣಂಜರ್ ಅಂತ ಸಿಕ್ತು. ಆ ಕಣಂಜರ್ ನನಗೆ ಹೋದಾಗ ನಾನು ಫೀಲ್ ಆಗಿದ್ದು, ನಾನು ಅನ್ಕೊಂಡಿದ್ದು ನನ್ನ ಕತೆಗೆ ತಕ್ಕನಾಗಿ ಕಂಪ್ಲೀಟ್ ನನಗೆ ಆ ಊರಿನಲ್ಲಿ ನನಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ರೆಸ್ಪಾನ್ಸ್ ಅನ್ನೋದಕ್ಕೆ ನನಗೆ ನಂದೇ ಅಲ್ಲಿ ಹುಟ್ಟಿ ಬೆಳೆದಿದ್ದೀಯ ಅನ್ನೋ ಥರದಲ್ಲಿ ನನಗೊಂದು ಫೀಲ್ ಆಯಿತು. ಸೊ ಅದೇ ರೀತಿಯಲ್ಲಿ ನನಗೆ ಆ ಕಣಂಜಾರ್ ಊರಲ್ಲಿ ಒಂದು ಪಟ್ಟದ ಮನೆ ಅಂತಿದೆ. ಆ ಪಟ್ಟದ ಮನೆಯೂ ಅಷ್ಟೇ ಸುಮಾರು ಸುತ್ತ ನೀವು ಒಂದು ರೇಡಿಯಸ್ 2 ಕಿಲೋಮೀಟರ್ ಸುತ್ತ ನಿಮಗೆ ಅಲ್ಲೆಲ್ಲೂ ನಿಮಗೆ ಮನೆಗಳೇ ಇಲ್ಲ, ಒಂದು ಕಾಡು ಮಧ್ಯದಲ್ಲಿದೆ. ಅದು ಒಂದು ದೈವದ ಮನೆ. ಅದೇನಂದರೆ ನಿಮಗೆ ಆ ಮನೆ ಒಳಗೆ ಎಲ್ಲರೂ, ಆ ಊರಿನವ್ರು ಯಾರಾದರೂ ಆಗಲಿ ಆ ಮನೆಗೆ ಯಾರು ಬೀಗ ಹಾಕಲ್ಲ. ಹೋಗ್ಬೇಕಾದ್ರೆ ಎಲ್ಲರೂ ಚಪ್ಪಲಿ ಈಚೆ ಬಿಟ್ಬಿಟ್ಟೆ ಒಳಗಡೆ ಹೋಗ್ತಾರೆ ಅಂತ. ಯಾಕೆಂದ್ರೆ ಅದನ್ನ ಒಂಥರ ದೇವಸ್ಥಾನ ಹತ್ರ ಒಂದು ಪವಿತ್ರವಾದ ಜಾಗದ ಥರ ಎಲ್ಲರೂ ಅಲ್ಲಿ ಆ ಸುತ್ತಮುತ್ತಿನ ಜನ ಪ್ರೀತಿಸ್ತಾರೆ ಅದನ್ನ. ಅಂಥ ಜಾಗ ನನಗೆ ಸಿಕ್ಕಿದ್ದು ನನಗೆ ಬಹಳ ಪುಣ್ಯ. ಮೊದಲನೇದಾಗಿ ನನಗೊಂದು ಮೊದಲನೇ ಸಕ್ಸಸ್ ಸಿಕ್ತು. ಯಾಕೆಂದ್ರೆ ಅವರು ನನಗೆ ಮನೆ ಕೊಡಬೇಕಾದ್ರೆ ಈಸಿಯಾಗಿ ಒಪ್ಕೊಂಡಿಲ್ಲ, ತುಂಬ ಜನ ಅಪ್ರೋಚ್ ಮಾಡಿದ್ರಂತೆ. ಅವ್ರದ್ದೇ ಆದಂಥ ಒಂದು ಪ್ರೊಸೀಜರ್ ಇರುತ್ತೆ. ಏನಂದರೆ ಅಲ್ಲಿ ಅವ್ರ ದೇವ್ರ ಹೂವು ಕೇಳೋದು, ಆ ನಂಬಿಕೆಯಲ್ಲಿ ಬೆಳೆಸ್ಕೊಂಡ್ ಬಂದಿದ್ದಾರೆ. ಅಲ್ಲಿ ನನಗೆ ಅವರು ನನಗೆಲ್ಲ ಹೂವು ಕೊಟ್ಟಿದೆ, ನೀವು ಮಾಡ್ಬೋದು ಅಂತ ಹೇಳಿದಾಗ ನನಗೆ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಸಕ್ಸಸ್ ಅನ್ನೋದು. ಸೊ ಸುಮಾರು ಅದು ಒಂದು 100 ವರ್ಷದ ಹಳೆ ಮನೆ ಅದು. ಯಾಕೆ ನಿಮಗೆ ಜೈನರ ಕಾಲದ್ದೆಲ್ಲ ನೀವು ರಿನೋವೇಷನ್ ಮಾಡಿ ಈ ಥರದ್ದೆಲ್ಲ ಇದ್ದಾಗ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಅದು ಎಷ್ಟು ಬ್ಯೂಟಿ ಆಗಿದೆ ಅನ್ನೋದನ್ನು. ನಂತರ ನಿಮಗೆ ಅಂದರೆ ನಿಮ್ಗೆ ನಾನು ಕರಾವಳಿ ಹಿನ್ನೆಲೆ ಇರುವಂಥದ್ದೇ ಸಿನಿಮಾ ನಮ್ಮದು. ಹಂಗಂತ ನನಗೆ ಕಮಲ ಕೋಲ ಆಗಲಿ ಅಥವಾ ಮೀನುಗಾರ ಕಥೆ ಆಗಲಿ ಇದರಲ್ಲಿ ನಾನು ಬಳಸ್ಕೊಂಡಿಲ್ಲ. ಅಂದರೆ ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಏನು ಹೇಳ್ತಾ ಇದ್ದೀವಿ, ನೀವು ಸಿನಿಮಾದಲ್ಲಿ ಅಷ್ಟೇ ಯುನೀಕ್ ಆಗಿ ಬ್ಯೂಟಿಯಾಗಿ ಏನು ಮೇಘ ಅವ್ರು ಹೇಳಿದ್ರು, ಈಗ ಯುನೀಕ್ ಆಗಿ ಟೀಸರ್ ಇದೆ, ಬ್ಯೂಟಿಯಾಗಿ ಸಾಂಗ್ಸ್ ಇದೆ ಅಂತ. ಆ ಯುನೀಕ್ ಬ್ಯೂಟಿ 100% ನಿಮಗೆ ಸಿನಿಮಾದಲ್ಲಂತೂ ಇದೆ. ಇದೆಲ್ಲದಕ್ಕಿಂತ ಮುಖ್ಯ ಇಷ್ಟು ಚೆನ್ನಾಗಿ ಬರೋ ಕಾರಣ ಆಗಿರುವಂಥ ನನ್ನ ಎಲ್ಲ ಟೆಕ್ನಿಷಿಯನ್ಸ್ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನನ್ನ ಕ್ಯಾಮ್ರಾಮನ್ ಆಗಲಿ, ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ, ಹರ್ಷವರ್ಧನು, ಶಶಾಂಕ್ ಶೇಷಗಿರಿ, ಎಡಿಟರ್ ಬಂದು ವೆಂಕಿ ಇವರೆಲ್ಲರೂ ನನಗೆ ಬ್ಯಾಕ್ ಪಿಲ್ಲರ್ ಆಗಿ ನಿಂತ್ಕೊಂಡ್ರು. ಎಲ್ಲರೂ ನನ್ನ ಅಭಿರುಚಿಗೆ ತಕ್ಕನಾಗೆ ಜೊತೆಲಿ ಎಷ್ಟೇ ನಿನ್ಗೀಗೆಲ್ಲ ಹಾಡಬೇಕು ಅಂತ ನಾನು ಎಷ್ಟೇ ಕರೆಕ್ಷನ್ಸ್ ಕೇಳಿದ್ರು ಯಾರು ಏನೋ ಬೇಜಾರು ಮಾಡ್ಕೊಳ್ಳದೆ ಚೆನ್ನಾಗಿ ಮಾಡ್ಕೊಂಡಿರೋದಕ್ಕೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೆಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟು ಬ್ಯೂಟಿಫುಲ್ ಆಗಿ ಬಂದಿದ್ದು ಮಂಜುನಾಥ್ ಹೆಗಡೆಗೆ ಹೇಳ್ಬೇಕು ಅಂತಂದರೆ ನಾನು ಯಾಕೆ ನನ್ನ ಕಾಟ ಸಹಿಸ್ಕೊಳ್ಳದೆ ತುಂಬ ಜನ ನನಗೆ ಇದನ್ನು ಅಪ್ರೋಚ್ ಬೇಡ ಅಂತ ಹೇಳಿದ್ದಾರೆ. ಇದರಲ್ಲಿ ನನ್ನ ಮಂಜುನಾಥ್ ಹೆಗಡೆ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿಕೊಟ್ರು. ಇಲ್ಲ ಸರ್, ನಾನು ಅದಕ್ಕೆ ಇನ್ನ ಟೈಟ್ಲ್ ಫಿಕ್ಸ್ ಆಗಿಲ್ಲ, ಬೇರೆ ಯಾವುದೋ ಒಂದು ಟೈಟ್ಲ್ ಫಿಕ್ಸ್ ಆಗಿದೆ. ಆ ಕಣಂಜಾರು ಅಂತ ನನಗೆ ಅಲ್ಲಿ ಹೋದಾಗ ನನಗೆ ನನ್ನ ಸಬ್ಜೆಕ್ಟ್ಗೂ ಮತ್ತೆ ಆ ಊರಿನ. ಎಲ್ರಿಗೂ ನಮಸ್ಕಾರ. ಡೈರೆಕ್ಟರ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಆ್ಯಕ್ಚುಲಾಗಿ ಹೆಂಗೆ ಶೂಟ್ ಮಾಡಿದ್ವಿ, ಏನು ಮಾಡಿದ್ವಿ ಅನ್ನೋದು. ಟಾರ್ಚರ್ ಅಂತ ಅಂದ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಯಾವತ್ತೂ, ಯಾಕಂದರೆ ಅದರಲ್ಲಿ ನನಗೂ ನೇಮ್ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಮೇಲೆ ಅವ್ರ ವಿಷನ್ಗೆ ನಾನು ಸಪೋರ್ಟ್ ಮಾಡಬೇಕು, ಅದನ್ನು ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೋಸ್ಕರ ನಾವು ಆ ಡೈರೆಕ್ಟರ್ದು ಹೆಂಗಿದೆ ಸ್ಕ್ರೀನ್ ಪ್ಲೇ ಇರ್ಬೋದು ಅಥವಾ ಶಾರ್ಟ್ ಡಿವಿಷನ್ ಇರ್ಬೋದು, ಅದನ್ನು ನಾವು ಮುಂಚೆನೇ ಪ್ರಿಪೇರ್ ಆಗಿದ್ವಿ. ಇವತ್ತು ಏನು ಶೂಟ್ ಮಾಡ್ತೀವಿ ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟು ನೀಟಾಗಿ ಲೊಕೇಶನ್ಗೆ ಹೋದ್ಮೇಲೆ ಅದನ್ನು ಏನು ಬೇಕು ಅದನ್ನು ಶೂಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಬ್ಯೂಟಿಗೆ ಏನಾದರೂ ಬೇಕು ಅಂತಂದರೆ ಅದನ್ನು ಕ್ಯಾಪ್ಚರ್ ಮಾಡ್ಕೋತಿದ್ವಿ ಎಕ್ಸ್ಟ್ರಾ ಟೈಮ್ ಇದ್ದರೆ. ಸೊ ಅದೇ ಥರ ಹೋಯ್ತು. ಆಮೇಲೆ ಮೂವಿಗೆ ಏನು ಬೇಕು, ಟೆಕ್ನಿಕಲಿ ಏನು ಬೇಕು, ಖಂಡಿತ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಅವರೇ ಆಗಿರೋದ್ರಿಂದ ಇಕ್ವಿಪ್ಮೆಂಟ್ಸ್ ಇರ್ಬೋದು, ಬೇರೆ ಸೆಟ್ಟು ಇದಿರ್ಬೋದು,
ಕಂಪ್ಲೀಟ್ ಆಗಿ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಾವು ಲೊಕೇಶನ್ ಅಷ್ಟೇನೆ ತುಂಬಾ ಸುತ್ತಾಡಿದೀವಿ ಈ ಲೊಕೇಶನ್ ಸಿಗಕ್ಕೆ. ಇದಕ್ಕಿಂತ ಮುಂಚೆ ಆಲ್ ಓವರ್ ಕರ್ನಾಟಕ ಎಲ್ಲ ನಾರ್ತ್ ಕರ್ನಾಟಕದಿಂದನೂ ಸರ್ಚ್ ಮಾಡಿ ಅದೇ ಅವ್ರು ಹೇಳ್ದಂಗೆ 3,000 ಕಿಲೋಮೀಟರ್ ಜರ್ನಿ ಮಾಡಿದೀವಿ. ಆಮೇಲೆ ಫೈನಲಿ ಇದು ಸಿಕ್ತು ನಮ್ಗೆ, ನಮ್ಮ ಅದೃಷ್ಟನೂ ಅನ್ಬೋದು. ಸೊ ಈ ತರ ನಮ್ ಜರ್ನಿ ಈ ತರ ಇತ್ತು. ಇವಾಗ ಟೀಸರ್ ರಿಲೀಸ್ ಆಗಿದೆ. ಅದ್ರ ಸಕ್ಸಸ್ ನೋಡಿದ್ರೆ ಖುಷಿ ಆಗ್ತಿದೆ ನಮ್ಮ ವರ್ಕ್ಗೂ. ಇಷ್ಟು ವರ್ಕ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ. ಸೊ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೋದು. 60 days ಆಗಿದೆ ಸರ್. ಇದು 3 ದಿನ ಮಾಡಿದ್ದೀವಿ ಸರ್. ಡೇ ಅಂಡ್ ನೈಟ್ ಆಗಿದೆ. ಒಂದು ನೈಟು ಆಮೇಲೆ 2 ಡೇ ಆಗಿದೆ. ನಂದಿದು 10th ಮೂವಿ ಸರ್. ಗೋರಿ ಮಾಡಿದ್ದೆ, ಆಮೇಲೆ ಸಂಭ್ರಮ, ಆಮೇಲೆ ಗೋಸ್ಟಲ್ಲಿ 2nd ಯೂನಿಟ್ ಕ್ಯಾಮ್ರಾ ಮಾಡಿದ್ದೆ, ಆಮೇಲೆ ವಾಮನ ಮಾಡಿದ್ದೆ. ಸೊ ಇದು ನಂದು 10th ಸಿನಿಮಾ. ಸೊ ನೆಕ್ಸ್ಟ್ ಇನ್ನು ಶೂಟಲ್ಲಿದೆ ಬೇರೆ ಪ್ರಾಜೆಕ್ಟ್ಗಳು. ಮೂವಿ ಕಲರ್ ಟೋನ್ ಅದೇ ತರ ಇದೆ. ಹಾ, ಸಾಂಗ್ ಮಾತ್ರ ನಮ್ಗೆ ಕಲರ್ಫುಲ್ ಆಗಿ, ಯಾಕಂದ್ರೆ ಅದು ಲವ್ ಕಮ್ಮಿ ಇದ್ರದ್ದು ಬರುತ್ತೆ ಸಿಚುವೇಶನ್ ಬರೋದ್ರಿಂದ ಕಲರ್ಫುಲ್ ಆಗಿದೆ. ಅದು ಬಿಟ್ರೆ ಮೂವಿ ಕಂಪ್ಲೀಟ್ ಇದೇ ಟೋನ್ ಅಲ್ಲೇ ಬರುತ್ತೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಹಾಗೆ ಈ ಚಿತ್ರದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು ಕಾರ್ತಿಕ್ ಪೂಜಾರಿ ಅವರು. ಸೊ ನಿಮ್ಮ ಪಾತ್ರ ಹೇಗಿದೆ? ಲ್ಯಾಂಗ್ವೇಜ್ ಇದೆ ಸರ್. ನಾನು ಈ ಹಿಂದೆ ಒಂದು ಮಹಾನುಭಾವರು ಅಂತ ಮಾಡಿದೆ. ಆ ಮಹಾನುಭಾವರಲ್ಲಿ ಅಪ್ಪು ಸರ್ ಮತ್ತೆ ಶ್ರೀಮುರಳಿ ಸರ್ ಕಾಂಬಿನೇಷನ್ ಫಸ್ಟ್ ಟೈಮ್ ನಾನೇ ಆಡಿಸಿದ್ದು. ಸೊ ಅದೊಂದು ಸಪೋರ್ಟಿವ್ ಆಗಿ ನನಗೆ ಚೆನ್ನಾಗಿ ಸಿಕ್ಕಿತ್ತು ನನಗೆ. ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ, ಯಾಕಂದ್ರೆ ಈ ಸಿನಿಮಾಗೆ ನಾನು ನಿರ್ದೇಶನ ಆಗಬೇಕು ಅಂತ ನಾನು ಏನು ಕನಸಿರ್ಲಿಲ್ಲ. ನಾನು ಒಬ್ಬ ಆರ್ಟಿಸ್ಟ್ ಆಗಬೇಕು ಅನ್ನೋದು ಬಹಳ ನನಗೆ ಕನಸಿಟ್ಕೊಂಡ್ಬಂದಂದ್ರು. ಅನಿವಾರ್ಯತೆ ಕಾರಣಗಳಿಂದ ನಾನು ನಿರ್ಮಾಪಕನಾಗಿ ಬಂತು. ಸೊ ಈ ಇದರಲ್ಲೂ ನಾನು ಅಂದರೆ ನಾನು ಇದೇ ಥರ ಬರಬೇಕು, ಯಾಕೆ ನನಗೊಂದು ಗೆಲುವು ಅನ್ನೋದು ಭಾಳ ಮುಖ್ಯ ಆಗಿತ್ತು ನನಗೆ. ಸೊ ನನಗೆ ಸುಮಾರು ಜನಕ್ಕೆ ನಾವು ಡಿಸ್ಕಷನ್ ಮಾಡೋದಕ್ಕೆ ಎಲ್ಲರಿಗೂ ಬಂದಾಗ ನನಗೆ ನನ್ನ ಇದಕ್ಕೆ ಅವ್ರು ಮೀಟ್ ಆಗ್ತಿರಲಿಲ್ಲ. ಸೊ ಫೈನಲ್ ಆಗಿ ನನ್ನ ಎಡಿಟ್ರು ನನಗೆ ಇಲ್ಲ ಸರ್, ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ನೀವೇ ಮಾಡಿ ಒಂದು ಪ್ರಯತ್ನ ಪಡಿ ಅಂತ ಅಂದಾಗ ನನಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ. ಸೊ ಅದು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ಸೊ ಅದಕ್ಕೆ ಅದು ಆ ಪ್ರೆಸೆಂಟೇಷನ್ ನೀವು ಈಗ ಆಲ್ರೆಡಿ ಟೀಸರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಎರಡು ನೋಡಿದ್ರಿ ನೀವು ಸರ್. ಟೋಟಲ್ 3 ಸಾಂಗ್ಸ್ ಇದೆ ಸರ್. ಸೊ ಸದ್ಯಕ್ಕೆ ನೆಕ್ಸ್ಟ್ ನಾವು ಬಿಡುಗಡೆ ಮಾಡೋದು ಸರ್. ಅದಕ್ಕೆ ನಿಮ್ಗೆ ಒಂದು ಬ್ಯೂಟಿ ಗೊತ್ತಾಗ್ಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಸಾಂಗ್ ಜೊತೆಲೂ ತೋರಿಸಿ, ಯಾಕಂದ್ರೆ ಬರೀ ಟೀಸರ್ ಒಂದೇ ಮಾತ್ರ ಅನ್ನೋದಕ್ಕೋಸ್ಕರ. ಇವತ್ತು ಅಪೂರ್ವ ಸ್ವಲ್ಪ ಅವ್ರ ಕಾರಣಾಂತರಗಳಿಂದ ಸ್ವಲ್ಪ ಲೇಟಾಗಿ ಬಂದರು. ಸೊ ಅವ್ರು ಬಂದಿದ್ರೆ ಅವ್ರು ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸಿದೆ, ಯಾಕಂದ್ರೆ ಅವ್ರಿಗೂ ಈ ಸಾಂಗ್ ತೋರಿಸಿರಲ್ಲ. ಸೊ ಅವ್ರು ನೋಡಿದ್ರೆ ಚೆನ್ನಾಗಿರ್ತಿತ್ತು ಅದು. ಸೊ ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡ್ತಾ ಇದ್ದೀವಿ. ಕಣ್ಣೇನು ಸಮಸ್ಯೆ ಇಲ್ಲ ಸರ್. ಸರ್ ಈಗ ರಾಮಕೃಷ್ಣ ಅವರು ಇದ್ದಾರೆ, ಹಳೆ ಇರೋರು. PS ಶ್ರೀಧರ್ ಅವರು ಇದ್ದಾರೆ. ಶರ್ಮಿತಾ ಗೌಡ ಅಂತ ಅವರು ಸೀರಿಯಲ್ ಆರ್ಟಿಸ್ಟ್ ಅವರು ಇದ್ದಾರೆ. ಸೊ ಇನ್ನು ಆಲ್ಮೋಸ್ಟ್ ಇನ್ನು ಎಲ್ಲ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರೋರೆ ಹೊಸಬರು ಇದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ಕಾರ್ಕಳ ಸೈಡ್ ಇರೋರೆ ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ. ಸೊ ಇವರು ಕಾರ್ತಿಕ್ ಅಂತ ಇವರು ಕಾರ್ಕಳದಿಂದನೇ ಬಂದಿದ್ದಾರೆ, ಕಣಂಜರ್ ಊರ ಕಡೆ ಇವರು. ಸೊ ಅಲ್ಲಿಂದನೇ ಬಂದಿದ್ದಾರೆ. ಸುಮಾರು ಎಲ್ಲ ಅಲ್ಲಿರೋ ಆರ್ಟಿಸ್ಟ್ಗಳನ್ನ ಮ್ಯಾಕ್ಸಿಮಮ್ ಬಳಸ್ಕೊಂಡಿದ್ದೀವಿ ನಾವು ಸರ್. 3 ಹಾಡು ಇದೆ ಸರ್. ಅದೆಲ್ಲ ಆಲ್ಮೋಸ್ಟ್ ಕಾರ್ಕಳ ಸರೌಂಡಿಂಗ್ಸ್, ಶ್ರೀರಂಗಪಟ್ಟಣ. ಸೊ ಇಲ್ಲ ಈ ಸಾಂಗ್ ನೋಡಿ ನೀವು ಸೆಟ್ ಆಗಿ ಬೆಂಗಳೂರಲ್ಲೇ ಮಾಡಿದ್ದು. ಸೊ ಮೆಜಾರಿಟಿ ಕಾರ್ಕಳ, ಉಡುಪಿ, ಮಂಗಳೂರು ಆ ಸೈಡ್ ಹೇಳಿದೆ. ಸೊ ಸಂತೋಷ್ ನಾಯ್ಕ್ ಅಂತ ಈ ಹಿಂದೆ ಅವರು ಐ ಲವ್ ಯು ಸಿನಿಮಾಗೆ ಸಾಂಗ್ ಬರ್ದಿರಲ್ಲ. ಇನ್ನೊಂದು ಸಾಂಗ್ ಬಂದು ಅರಸು ಅಂತಾರೆ ಬರ್ದಿದ್ದಾರೆ. ಹರ್ಷವರ್ಧನ್ ರಾಜ್ ಅಂತ. ಬ್ಯಾಕ್ಗ್ರೌಂಡ್ ಸ್ಕೋರು ಶಶಾಂಕ್ ಶೇಷಗಿರಿ ಮಾಡಿದ್ದಾರೆ. ಸದ್ಯಕ್ಕೆ ಓಕೆ, ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನದೇ ಆಫೀಸಲ್ಲಿ ಹೀಗೆ ವರ್ಕ್ ಮಾಡುವಾಗ ವಾಟ್ಸಪ್ ಗ್ರೂಪ್ ನೋಡುವಾಗ ನಮ್ಮ ಶೂಟ್ ಆಗಿತ್ತು. ನೋಡುವಾಗ ನಮಗೆ ಕಾರ್ಕಳ ವಿಭಿನ್ನ ರೀತಿಯಲ್ಲಿ, ಕಾರ್ಕಳ ಕಣಂಜಾರು ಅಂದ್ರೆ ಅಲ್ಲೊಂದು ಪಟ್ಟದ ಮನೆ ಉಂಟಂತ ಡಿಫ್ರೆಂಟ್. ಅಂದ್ರೆ ಅಲ್ಲಿ ಶೂಟ್ ಮಾಡುವಾಗ ಹಾಗೆ ಬಾಲಸವರು ನಮ್ಗೆ ಅದು ಅಲ್ಲ, ಅದು ಹೀಗೆ ಶೂಟ್ ಮಾಡುವಾಗ ರಾಂಗ್ ಇದ್ರು ನಮ್ಗೆ ಮಿಸ್ಟೇಕ್ ಆದ್ರೂ ಕರೆಕ್ಟ್ ಮಾಡಿ ಸಜೆಷನ್ ಮಾಡ್ತಿದ್ರು. ಮತ್ತೆ ಶೂಟ್ ಆದ ಕೂಡಲೇ
ನಮ್ಗೆ ಯಾರಿಂದ ಎಂತ ಸಪೋರ್ಟ್ ಬೇಕು ಎಲ್ಲರೂ ಬಾಲು ಸರ್ ಅವರು ಸಪೋರ್ಟ್ ಮಾಡ್ತಿದ್ರು. ಅದ ನಂತರ ಟ್ರೈಲರ್ ನೋಡಿದ ನಂತರ ಟೀಸರ್ ನೋಡಿದ ನಂತರ ನಮಗೆ ಗೂಸ್ ಬಂಪ್ ಬಂತು. ನೀವು ಕೂಡ ಮೂಲತಃ ಕಾರ್ಕಳದವ್ರೆ ಅಂತ ಕೇಳ್ಪಟ್ಟೆ. ಸೊ ನಿಮ್ಮೂರ್ ಬಗ್ಗೆ ಮಾಡುವಂತ ಒಂದು ಸ್ಟೋರಿ ಅಂತ ಹೇಳಿದ್ರು ಸರ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ. ಮೊದಲನೇ ಪ್ರಶ್ನೆ ಸ್ವಲ್ಪ ನರ್ವಸ್ ಆಗ್ತದೆ. ಪಾತ್ರ ಅದೇ ನಾವು ಆಡಿಷನ್ ಮಾಡುವಾಗ ಅವರು ನಮ್ಮನ್ನ ನೋಡಿ ಲುಕ್ ವೈಸ್ ಅದ ನಂತರ ಕೆಲವೊಂದು ಸಜೆಸ್ಟ್ ಎಲ್ಲ ಮಾಡಿದ್ರು. ಅಂದ್ರೆ ಒಂದು ಆರ್ಟಿಸ್ಟ್ ಯಾವ ತರ ಇರ್ಬೇಕು, ಏನು ಸಜೆಷನ್, ಅಥವಾ ಅಲ್ಲಿ ಶೂಟ್ ಮಾಡುವಾಗ ಯಾವ ತರ ಇರ್ಬೇಕು ಏನಂತ. ಪಾತ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಡಿಫ್ರೆಂಟ್ ಆಗಿ ಇದೆ. ಸೊ ಅದರಲ್ಲಿ ಏನಂತ ನೀವು ಡೈರೆಕ್ಟ್ ಮೂವಿ. ಥ್ಯಾಂಕ್ ಯು. ಅಪೂರ್ವ ಅವರೇ, ಫುಲ್ ಅಂತ ಅನ್ಕೊಂಡಿದ್ವಿ ನಿಮ್ಮನ್ನ, ಇವಾಗ ಮಿಸ್ಟೀರಿಯಸ್ ಅಂತ ಅನಿಸ್ತಾ ಇದೆ. ಸೊ ಏನೇನ್ ಮಾಡಿದೀರಾ ಈ ಸಿನಿಮಾದಲ್ಲಿ, ಹೇಗಿದೆ ಪಾತ್ರ? ಎಲ್ಲರಿಗೂ ನಮಸ್ತೆ. ಅಂತೆ ಸಾರಿ ಸ್ವಲ್ಪ ಲೇಟ್ ಆಯಿತು. ಸೊ ಟೀಸರ್ ನೋಡಿದ್ರಿ ಕಣಂಜಾರು. ಮೇಯ್ನಾಗಿ ಹೇಳಬೇಕು ಅಂದರೆ ನಂಗೆ ನಿಜವಾಗ್ಲೂ ಸ್ವಲ್ಪನೂ ಹೋಪ್ ಇರಲಿಲ್ಲ, ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಹೊಸ ಟೀಮು ಹೇಗೆ ಮಾಡಿರ್ತಾರೋ ಏನೋ ಅಂತ ಒಂದು ಭಯ ಅನ್ನೋದಕ್ಕಿಂತ ನನ್ನ ಮೈಂಡಲ್ಲೂ ಇರಲಿಲ್ಲ. ಓಕೆ, ಒಂದು ಟೀಸರ್ ಕಟ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ, ನೀನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಅಂದರೆ ಡಿಫ್ರೆಂಟ್ ಆಗಿದೆ ಟೀಸರು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಟೆಕ್ನಿಷಿಯನ್ಸ್ಗಳಿಗೆ ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಸಾಂಗ್ ನೋಡಿಲ್ಲ, ಸಾಂಗು ತುಂಬ ಚೆನ್ನಾಗಿ ಬಂದಿರುತ್ತೆ. ತುಂಬ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರುವಂಥ ಟೀಮ್ ಇದು. ಯಾಕೆಂದರೆ ಹೊಸ ಟೀಮು ಹೇಗಿರುತ್ತೋ ಏನೋ ಒಂದು ಭಯ ಇರುತ್ತೆ. ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ. ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಆ ಒಂದು ಈ ಸಿನಿಮಾಟೋಗ್ರಫಿ ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟು ಸ್ಟ್ರಾಂಗ್ ಆಗಿ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಆಮೇಲೆ ಡೈರೆಕ್ಟರ್ ಸರ್ ತುಂಬ ಪ್ಯಾಷನ್ ಇರುವಂಥ ಡೈರೆಕ್ಟರು. ಅಂದರೆ ಅವರು ಪ್ರೊಡಕ್ಷನ್ ಆಗಿರ್ಬೋದು, ಡೈರೆಕ್ಷನ್ನು ಮತ್ತು ಹೀರೋ ಆಗಿ ಕೂಡ ಮಾಡಬೇಕು. ಸೊ ಚಾಲೆಂಜಿಂಗ್ ರೋಲೇ ಅನಿಸುತ್ತೆ. ಮೂರನ್ನೂ ಮಾಡೋದು ತುಂಬ ತುಂಬ ಚಾಲೆಂಜು. ಯಾಕೆಂದರೆ ಸೆಟ್ಟಲ್ಲೂ ನಾನು ತುಂಬ ಸಲ ಜಗಳ ಮಾಡಿದ್ದೀನಿ ಸರ್ ಹತ್ರ, ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ. ಯಾಕೆಂದರೆ ಎಲ್ಲ ಅವರಿಗೆ ಮೈಂಡಲ್ಲಿ ಎಲ್ಲನೂ ಅವರೇ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆರ್ಟಿಸ್ಟ್ಗಳಾಗಿ. ಸೊ ಈ ಥರ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಈ ಸಿನಿಮಾ ಟೀಸರ್ ನೋಡಿ ತುಂಬಾ ಇಷ್ಟ ಆಯಿತು. ಒಂದು ಆಮೇಲೆ ಈ ಸಿನಿಮಾದಲ್ಲಿ ನಾನು ಒಂದು ಕ್ಯಾಮಿಯೋ ರೋಲ್, ಗೆಸ್ಟ್ ರೋಲ್ ಥರ ಮಾಡ್ತಾ ಇರೋದು. ನಾನು ಸ್ವಲ್ಪ ಸೀನ್ಗಳಲ್ಲಿ ಮತ್ತು ಒಂದು ಸಾಂಗಲ್ಲಿ ಕಾಣಿಸ್ಕೋತೀನಿ. ಇದು ತುಂಬ ಸ್ಪೆಷಲ್ ಇರುವಂತಹ ಸಾಂಗು. ಸೊ ನಂಗೆ ತುಂಬ ಇಷ್ಟ ಆಯಿತು ಸಾಂಗು ಮತ್ತು ಮೂವಿ. ಸೊ ಎಲ್ಲ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.